ಗುಡ್ ಮಾರ್ನಿಂಗ್. ಇವತ್ತು ಬಂದ ಸಂಡೇ ಲೇಸಿ ಡೇ. ಸೊ ಇವತ್ತು ಫಸ್ಟ್ ಮಾರ್ನಿಂಗ್ ಇದ್ದು. ಸೊ ಲೆಟ್ಸ್ ಗೋ ಟು ಜಿಮ್. ನೆಕ್ಸ್ಟ್ ನಾನು ಈಗ ಕಲ್ಟ್ಗೆ ರೀಚ್ ಆದೆ. ನೆಕ್ಸ್ಟ್ ಲೈಟ್ ಸಂಡೇ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಆಫ್ಟರ್ ದ ವಾರ್ಮ್ ಅಪ್ ಸೊ ನೆಕ್ಸ್ಟ್ ವೆಯ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಖುಷಿ ಜೊತೆ ಸೊ ಖುಷಿನೂ ಹೆಲ್ಪ್ ಮಾಡ್ತಾ ಇದ್ದಾರೆ ನನ್ನ ವೆಯ್ಟ್ಸ್ಗೆ. ಹಾಗೆ ಕಲ್ಟಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಹೋಟೆಲ್ಗೆ ಹೋಗಿದ್ವಿ, ಮುಗೀತು ಸಂಡೇ ಅಂತ. ಸೊ ಬಂದ ತಕ್ಷಣ ಖುಷಿ ಕಾರ್ ವಾಶ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನನಗೆ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ನೆನಪಾಯಿತು. ಸೊ ಹಂಗಾಗಿ ರಿಲ್ಯಾಕ್ಸ್ ತೊಗೊಳಕ್ಕೆ ಅಂತ ಈಗ ನಾನೇ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬಂದು ಫಸ್ಟು ಒಂದು ಆಯಿಲ್ನ ಕೊಕೊನಟ್ ಆಯಿಲ್, ಸೊ ಮತ್ತು ಹರಳೆಣ್ಣೆ, ಮೆಂತೆ, ದಾಸವಾಳ ಆ್ಯಂಡ್ ಅಗಸೆ ಬೀಜ ಅಂತ, ಮತ್ತು ಒಂದು ದಾಸವಾಳದ ಎಲೆ, ಇದಿಷ್ಟನ್ನು ಹಾಕಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಕುದಿಸ್ತಾ ಇದ್ದೀನಿ. ಹಾಗೆ ಎವ್ರಿ ಡೇ ವರ್ಕ್. ಸೊ ಈಗ ನಾನು ಖುಷಿ ಜೊತೆ ಹೆಡ್ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಸೊ ಸಂಡೇ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ರಿಲ್ಯಾಕ್ಸಿಂಗ್ ಡೇ ಅಂತ. ಸೊ ಹಂಗೆ ಖುಷಿಗೆ ನಾನು ಖುಷಿಗೆ ಹೆಡ್ ಮಸಾಜ್ ಮಾಡ್ಕೊತಾ ಮಾತಾಡ್ಕೊತಾ ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಇವಾಗ ಖುಷಿ ಹೆಂಗೆ ಜಡೆ ಹಾಕ್ತಾ ಇದ್ದಾರೆ ಅಂತ. ಇದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಜಡೆ ಈ ಥರ ನನಗೆ ಆ್ಯಕ್ಚುಲಿ ಇಷ್ಟ ಇತ್ತು ಹಾಕ್ಸ್ಕೊಬೇಕಂತ. ಇದೆ ಫಸ್ಟ್ ಟೈಮ್ ಹಾಕ್ಸ್ಕೊಂಡಿದ್ದೀನಿ. ನಾನು ನೋಡ್ಕೊತೀನಿ ಆಮೇಲೆ ಹೆಂಗಿದೆ ಅಂತ. ಇದು 3 ಕಾಲು ಜಡೆನೋ 2 ಕಾಲು ಜಡೆನೋ ಒಂದು ಗೊತ್ತಿಲ್ಲ. ಅದೇ ಗ್ಯಾಪಲ್ಲಿ ಸೀಬೆಹಣ್ಣ ಕಟ್ ಮಾಡಿ ತಿಂದು ಮತ್ತೆ ಖುಷಿಗೆ ಸ್ಟಾರ್ಟ್ ಮಾಡಿದೆ ನಾನು ಎಣ್ಣೆ ಹಚ್ಚೋಕ್ಕೆ. ಸೊ ಅದೆಲ್ಲ ಆದಮೇಲೆ ಆಫ್ಟರ್ನೂನ್ ಓಟ್ಸ್ ತಿಂದು ಈವ್ನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದೆ ಚುರುಮುರಿ ಮಾಡೋಕ್ಕೆ. ಖುಷಿಗೆ ತುಂಬ ಇಷ್ಟ, ನನಗೂ ಇಷ್ಟ ಚುರುಮುರಿ ಆದಮೇಲೆ ಕಾಫಿ ಆದಮೇಲೆ ವರ್ಕ್. ಇಷ್ಟು ಬೇಗ ನೈಟ್ ಆಗೋಯಿತು. ಮುದ್ದೆ ಮಾಡಿದೆ, ಮುದ್ದೆ ಸಾಂಬಾರ್ ರೆಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್.